ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಏನು ಏಗಿ ಅಂತಿದ್ದ? ಛೇ 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 ಎಂತ ಕೆಲಸ ಮಾಡ್ಬಿಟ್ಟೆ ಬೇಬಿ ನೀನು. ದಿಮಾಕು ನಿಮ್ಮ ಅಪ್ಪನಿಗೆ ಮಾತ್ರ ಅನ್ಕೊಂಡಿದ್ದೆ, ಆದ್ರೆ ನಿನಗೆ ಅವನಿಗಿಂತ ಜಾಸ್ತಿನೇ ಇದೆ. ಏಯ್, ದಾಟಿ ಏಟಿನ ರುಚಿ ಅಷ್ಟು ಬೇಗ ಮರ್ತೋಯ್ತಾ ನಿನ್ಗೆ? ಅಮ್ಮನ್ ಎದೆ ಹಾಲು ಕುಡಿದು ರಾಗಿ ಮುದ್ದೆ ತಿಂದು ಬೆಳೆದಿರೋ ಬಾಡಿ ಇದು. ನೀನ್ ಲಾಟಿಲಲ್ಲ ಕಣೆ, ಸುತ್ತಿಗೆ ತಗೊಂಡು ಹೊಡೆದ್ರು ಒಂದು ಮೂಳೆನೂ ಮುರಿಯಲ್ಲ. ನಂದೊಂಥರ ಸ್ಟೀಲ್ ಬಾಡಿ. ನೋಡ್ ನರಸಿಂಹಣ್ಣ, ನಮ್ ದೀಪಕ್ ಹೊಲ್ದಿರೋ ಯೂನಿಫಾರ್ಮ್ ಮೇಲೆ ಕೆಸರಿಸ್ಬಿಟ್ಟಿದಲೆ. ಆದ್ರೂ ಪಾಪ ಈ ಚಿಕ್ಕ ಮಕ್ಕಳ ಮೇಲೆ ಅನ್ಯಾಯವಾಗಿ ಕೆಸರಾರಿಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ಏನ್ ನಿಮ್ ಅಕ್ಕ ಯಾರು ಹೊಲಿದೇ ಇರೋದನ್ನ ಹೊಲ್ದು ಬಿಟ್ಟಿದಾಳ? ಏಯ್ ಕೊಬ್ಬಿದ್ ರಾಣಿ, ನನ್ನ ತಂಗಿ ಬಗ್ಗೆ ಒಂದೇ ಒಂದು ಮಾತಾಡಿದ್ರು ನಿನ್ ಬಾಯಲ್ಲಿರೋದು ನಿನ್ ಕೈಯಲ್ಲಿ ಆಗುತ್ತೆ. ನಿಂದೇನಿದ್ರು ನಿಮ್ಮ ಮನೆಯಲ್ಲಿ ನಿನ್ನ ಸ್ಟೇಷನಲ್ಲಿ ಇಟ್ಕೋಬೇಕು. ಇದು ನಮ್ಮಡ್ಡ, ಇಲ್ಲಿ ನಾನೇ ರಾಜ, ನಂದೇ ತೀರ್ಪು. ಮರ್ಯಾದೆಗೆ ಮಾಡಿರೋ ತಪ್ಪು ಕ್ಷಮೆ ಕೇಳಿ ಮಕ್ಕಳ ಯೂನಿಫಾರ್ಮ್ನ ಒಗೆದು ಕೊಟ್ರೆ ಸರಿ. ಇಲ್ಲ ಅಂದ್ರೆ ನಾನು ಒಂದ್ಸಲ ಕಮಿಟ್ ಆದ್ರೆ ಮುಗ್ದೋಯ್ತು. ನನ್ನ ಮಾತು ನಾನೇ ಕೇಳಲ್ಲ. ಶರ್ಟ್ ಓಪನ್ ಮಾಡ್ಕೊಂಡು ಉದ್ದ ಕೂದಲು ಬಿಡ್ಕೊಂಡು ಕಿತ್ತೋಗಿರೋ ಡೈಲಾಗ್ ಹೇಳಿದ್ರೆ ನೀನೇನ್ ಸಿನಿಮಾ ಹೀರೋ ಆಗ್ಬಿಡ್ತೀಯಾ? ಹೌದು, ನಮ್ಮಣ್ಣ ಸಿನಿಮಾ ಹೀರೋನೆ. ಮಾಸ್ ಮಹಾರಾಜ ನರಸಿಂಹಣ್ಣಂಗೆ ಜೈ! ಮಾಸ್ ಮಹಾರಾಜ ನರಸಿಂಹಣ್ಣಂಗೆ ಜೈ! ಈ ನಾಲ್ಕಾಣೆ ಚಿಲ್ಲರೆಗಳನ್ನ ಹಾಕೊಂಡು ಕಿತ್ತೋಗಿರೋ ₹1 ಹೀರೋಯಿಸಮ್ ತೋರ್ಸಿದ್ರೆ ಐ ಡೋಂಟ್ ಕೇರ್. ಹೌದಾ? ಇದೇ ಮಾತಾ? ಹೌದು. ₹1 ಅಂದಿದ್ದಕ್ಕೆ ನೀರು ಹಾರಿಸಿದ್ದೀನಿ. ₹100 ಅಂದಿದ್ರೆ ಮುಳುಗಿಸ್ಬಿಡ್ತಾ ಇದ್ದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.